ಹಾಯ್ ನಮಸ್ತೆ ಎಲ್ರಿಗೂ. ನಾನು 2 ದಿನದಿಂದ ಡೈಲಿ ವ್ಲಾಗ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಏಕೆಂದರೆ ವೀಕೆಂಡ್ ಅಲ್ವಾ, ತುಂಬ ಕೆಲಸ ಇರ್ತಿತ್ತು. ನನ್ನ ಮಗಂಗೆ ಬೇರೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ಯಾಟರ್ಡೆ ನೋಡಿ ನನ್ನ ಮಗ ನೆಲ ತೊಳಿಬೇಕು, ಬಾಗಿಲು ತೊಳಿಬೇಕು ಅಂತ ಹೇಳಿ ಬಾಗಿಲು ತೊಳೆಯೋಕ್ಕೆ ಅಂತ ನೀರು ಜಗ್ಗು ಎಲ್ಲ ಇಟ್ಟು ಬಂದಿದ್ದರೆ ನಾನೇ ತೊಳಿತೀನಿ ಅಂತ ಕುತ್ಕೊಂಡು ತೊಳಿತಾ ಇದ್ದಾನೆ. ಸೊ ಮತ್ತು ಅವನ ಹತ್ರ ನಾನು ಇಸ್ಕೊಂಡು ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಅದಾದಮೇಲೆ ಅವ್ರ ಸ್ಕೂಲಲ್ಲಿ ಪೇರೆಂಟ್ ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ ಅಂತ ಇತ್ತು. ಇದರಲ್ಲಿ ತುಷಾರ್ ನೇಮ್ನ ಎಲ್ಲಿ ಬರೆದಿರ್ತಾರೆ ಆಲ್ಫಾಬೆಟಿಕಲ್ಲಿ ಅದನ್ನು ನೋಡಿ ನಾವು ಮಾರ್ಕ್ ಮಾಡಬೇಕಿತ್ತು. ಆಮೇಲೆ ಅವ್ರ ಟೀಚರ್ಸ್ ಎಲ್ಲ ಯಾವ ಥರ ಹೇಳ್ಕೊಡ್ತಾರೆ ಅಂತ ನಮಗೆ ಡೆಮೋ ಕೊಡ್ತಾಯಿದ್ರು ಎಲ್ಲ ಪೇರೆಂಟ್ಸ್ಗಳಿಗೂ. ಈವನ್ ನಮಗೂ ಕೂಡ ಎಲ್ಲ ಹೇಳ್ಕೊಟ್ಟು, ನಮಗೂ ರೈಮ್ಸ್ ಕೂಡ ಎಲ್ಲ ಹೇಳ್ಕೊಟ್ಟು ಅವರು ಹೇಳ್ಕೊಡ್ತಾಯಿದ್ರು ಚೆನ್ನಾಗಿ. ಇವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಸ್ಕೂಲ್ ನೋಡಿ. ಒಂದು ಸ್ಕೂಲ್ ಇದೆ 2 BHK 3 BHK ಡ್ಯೂಪ್ಲೆಕ್ಸ್ ಮನೆ ತೊಗೊಂಬಿಟ್ಟು ಪ್ರೀ ಸ್ಕೂಲು ಮಾಡಿಬಿಡ್ತಾರೆ, ಮಾಂಟೆಸರಿ ಎಲ್ಲ. ಅದಾದಮೇಲೆ ನಮ್ಮ ಅತ್ತೆ ಬರುತ್ತೆ ಊರಿಂದ ಅಂತ ಹೇಳಿ ನಾನು ಅವನು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಅವನು ನಿಜವಾಗ್ಲೂ ಆ್ಯಕ್ಚುಲಿ ಮಕ್ಳುಗಳನ್ನ ಯಾವಾಗಲೂ ಬಸ್ಸಲ್ಲಿ ಒಂದೇ ವೆಹಿಕಲಲ್ಲಿ ಓಡಾಡಿಸ್ಬಾರ್ದು, ತುಂಬ ಬೇರೆ ಬೇರೆ ವೆಹಿಕಲ್ಸಲ್ಲಿ ಓಡಾಡಿಸ್ಬೇಕು. ಆವಾಗ ಅವರಿಗೆ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅವನು ತುಂಬ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಹಾಗಾಗಿ ಬಸ್ಸಲ್ಲಿ ಹೋಗಿದ್ದಕ್ಕೆ ತುಂಬ ಖುಷಿಯಾದ. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದು ರಾಂಬುತನ್ ಅಂತ ಆ್ಯಪಲ್ಲು, ಇದು ಚೀಸು, ಚೆರ್ರಿ ಮತ್ತು ಕೆಚಪ್ಪು, ಐಸ್ ಕ್ರೀಮು, ಪನ್ನೀರು. ಇವನಿಗೆ ಪಿಜ್ಜಾ ಮಾಡಿಕೊಡ್ಬೇಕು ಅಂತ ಆರ್ಡ್ರ್ ಮಾಡಿದ್ದೆ. ನೋಡಿ, ಇದು ಇಂಡಿಯನ್ ಚೆರ್ರಿ ಅಂತೆ, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಫ್ರೂಟ್ಸು ಎಲ್ಲ ಥರದ್ದು ಸಿಗುತ್ತೆ. ಮತ್ತು ನಮ್ಮ ಅತ್ತೆ ಹಲಸಿನ ಹಣ್ಣು, ನಿಂಬೆಹಣ್ಣು, ಸ್ವಲ್ಪ ಕಾಯಿ ಎಲ್ಲ ಖಾಲಿಯಾಗಿತ್ತು ಅಂತ ಕಾಯಿ ತೊಗೊಂಬಂದಿದ್ರು. ಇವತ್ತು ಮಾರ್ನಿಂಗು ರಂಗೋಲಿ ಎಲ್ಲ ಬಿಟ್ಟು ನನ್ನ ಮಗಂಗೆ ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋದಕ್ಕೆ ನಾನು ಬನ್ಸಿ ರವೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ಸಿ ರವೆ ಏನಕ್ಕೆ ಅಂದರೆ ಅದು ಗೋಧಿಯಿಂದ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ. ಮತ್ತು ನನ್ನ ಮಗನ ಬಾಕ್ಸಿಗೆ ಹಾಕ್ಬೇಕಲ್ವ ಸೇಬು ಬ್ಲ್ಯಾಕ್ ಆಗಿಬಿಡುತ್ತೆ ಅಲ್ವಾ ಸ್ವಲ್ಪ ಹೊತ್ತಾದಮೇಲೆ. ಹಾಗಾಗಿ ಒಂದು ಬಾಕ್ಸಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆ್ಯಪಲ್ ಹಾಕೋದ್ರಿಂದ ಅದು ಬ್ಲ್ಯಾಕ್ ಎಲ್ಲ ಆಗಲ್ಲ ಅಂತ ಯಾರೋ ಹೇಳಿದ್ರು, ನೋಡಿದ್ದೆ ನಾನು ವಿಡಿಯೋದಲ್ಲಿ. ಹಾಗಾಗಿ ಟ್ರೈ ಮಾಡೋಣ ಅಂತ ಹಾಕಿದ್ದೆ, ಹಾಗೆ ಆಗಿರಲಿಲ್ಲ ಕೂಡ. ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೋಬೇಕಾದ್ರೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಅದು ಸ್ವಲ್ಪ ಎಣ್ಣೆ ಕಾಯೋವರೆಗೂ ನನಗೆ ತಡೆಯೋಷ್ಟು ಪೇಷನ್ಸೇ ಇರಲ್ಲ, ಹಾಕಿ ಬಿಟ್ಟಿರ್ತೀನಿ ಸಾಸಿವೆನ. ಅದಾದಮೇಲೆ ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು. ಕೆಲವು ಹುಡುಗರು ಕರಿಬೇವಿನ ಸೊಪ್ಪೆಲ್ಲ ತಿನ್ನಲ್ಲ, ಈವನ್ ನನ್ನ ಮಗನೂ ತಿನ್ನಲ್ಲ, ನಾನು ಫೋರ್ಸ್ ಮಾಡಿ ತಿನ್ನಿಸ್ಬೇಕು. ಅದು ಹೆಂಗನ್ಸುತ್ತೆ ಅಂದರೆ ಒಂದೊಂದು ಸಾರಿ ಪುಡಿ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಅನಿಸುತ್ತೆ, ಬಟ್ ಅದು ಹಸಿ ಇದ್ದಾಗ ಟೇಸ್ಟ್ ಬರುತ್ತಲ್ಲ ಚೆನ್ನಾಗಿ ಅಂತ ಹೇಳಿ ಅದು ಇದ್ದಾಗಲೇ ಹಾಕ್ತೀನಿ. ಈರುಳ್ಳಿ, ನಿಮ್ಮ ಹತ್ರ ತರಕಾರಿ ಯಾವುದಿರುತ್ತೋ ಅದನ್ನು ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಇವತ್ತು ಕ್ಯಾರೆಟ್ ಒಂದೇ ಇದ್ದಿದ್ದು, ಇದು ಬೀನ್ಸ್ ಎಲ್ಲ ಇರಲಿಲ್ಲ. ಬೀನ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಕ್ಯಾರೆಟು ಬೀನ್ಸ್ 2 ಹಾಕಿದ್ರೂ ಚೆನ್ನಾಗಿರುತ್ತೆ. ಯಾವಾಗಲೂ ಉಪ್ಪಿಟ್ಟು ಒಂದೇ ಥರ ಟೇಸ್ಟ್ ಇರಲ್ಲ. ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಾನು ಮಾಡೋದು ನಿಜವಾಗ್ಲೂ ತುಂಬ ಚೆನ್ನಾಗಾಗತ್ತೆ. ಇದೆಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಬೇಗ ಎಲ್ಲ ಬೆಂದ್ಕೊಳ್ಳುತ್ತೆ ತರಕಾರಿ ಎಲ್ಲ. ಇದಕ್ಕೆ ಉಪ್ಪಿಟ್ಟಿಗೆಲ್ಲ ತರಕಾರಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯದ ಪುಡಿ, ಚೂರು ಚಕ್ಕೆ ಲವಂಗದ ಪುಡಿ ಹಾಕಬೇಕು. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೆಟೊ ಹಾಕ್ಕೊತಿದ್ದೆ ಯಾವಾಗಲೂ. ನೋಡೋಣ ಇವತ್ತು ಟೊಮೆಟೊ ಹಾಕಿಲ್ಲ ಅಂದರೆ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಡಿಸ್ಕೋಬೇಕು. ಅದು ಬೇಗ ಬೇಯಲ್ಲ ಅಲ್ವಾ ತರಕಾರಿ ಎಲ್ಲ. ಎಣ್ಣೆಯಲ್ಲಿ ಎಷ್ಟೊತ್ತು ಆಡಿಸ್ಕೊತೀವೋ ಅಷ್ಟೊತ್ತು ಚೆನ್ನಾಗಿ ಬೇಯುತ್ತೆ. ಇದಾದಮೇಲೆ ಎಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಈ ಥರ ಬೆಂದಿದೆ ಸ್ವಲ್ಪ ಅರ್ಧಂಬರ್ಧ ಅಂತ ಅಂದಾಗ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ಅಂತ ಅಂದರೆ ಒಂದು 2-3 ಲೋಟದಷ್ಟು ನಮಗೆ ರವೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಅರ್ಧದಷ್ಟು ಹಾಕ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗಾದರೂ ಆ್ಯಡ್ ಮಾಡ್ಬೋದು, ಬಟ್ ಅದು ಅವಲಕ್ಕಿ ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೆಲ್ಲ ಇದಕ್ಕೆಲ್ಲನ ಇದರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಸೊಪ್ಪು ಕೂಡ. ಅದಾದಮೇಲೆ ನೀರು ಹಾಕ್ಕೋಬೇಕು.
ನನಗೇನೋ ಗೊತ್ತಿಲ್ಲ, ತುಂಬ ಜನ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ, ಬಟ್ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದೇನೋ ಗೊತ್ತಿಲ್ಲ. ತುಂಬ ಜನನ ಹತ್ರ ಕೇಳಿದ್ದೀನಿ, ನಾನು ತಿನ್ನಲ್ಲ ಉಪ್ಪಿಟ್ಟು, ನಂಗೆ ಇಷ್ಟ ಇಲ್ಲ ಅಂತ ಅಂತಾರೆ. ಇದು ಅದಾದಮೇಲೆ ರವೆ ಹುರ್ಕೊಂಡಿರ್ತೀವಲ್ವ, ಸ್ವಲ್ಪ ಕೆಂಪಗಾಗೋ ಥರ, ಅದನ್ನು ಚಿಕ್ಕಗೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ. ಹಂಗಾಗಿ ಗಂಟು ಬೀಳದೆ ಥರ ಚೆನ್ನಾಗಿ ತಿರುಗಿಸ್ಕೊಂಡು, ಅದಾದಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಅಂತಂದರೆ ಅದು ಎಳೆಕಾಯಿ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋದಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಎಳೆಕಾಯಿ ಇದ್ದರೆ ಅದನ್ನೇ ಹಾಕಿ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡಿ. ಒಂದು ಪ್ಲೇಟ್ ಅಂಥದ್ದು ಮುಚ್ಚಿಬಿಟ್ಟು ಬಿಟ್ಬಿಡಿ. ಅದಾದಮೇಲೆ ನೋಡಿ ಉದುರು ಥರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಅದಾದಮೇಲೆ ನನ್ನ ಮಗನ ಬಾಕ್ಸಿಗೆ ಇದು ರಾಂಬುತನ್ ಅಂತ ಎಗ್ ಥರ ಇದೆಯಲ್ಲ ಅದು, ಅದಾದಮೇಲೆ ಇದು ಚೆರ್ರಿ ಮತ್ತು ಆ್ಯಪಲ್ನ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೆ. ಅವನಿಗೂ ತುಂಬ ಇಷ್ಟ ಫ್ರೂಟ್ಸ್ ಅಂದರೆ. ಹಾಗಾಗಿ ಫ್ರೂಟ್ಸ್ ಏನಾದರೂ ತರಿಸಿದ್ದೀನಿ ಅಂತ ಅಂದರೆ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತಾನೆ. ನಿಮ್ಮ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿರೋ ಊಟ, ಚೆನ್ನಾಗಿರೋದೆಲ್ಲ ಕೊಟ್ಟು ಕಳಿಸಿದ್ರೆ ಅವರು ಚೆನ್ನಾಗಿರೋದು ತಿಂತಾರೆ. ಇನ್ನೊಂದೇನು ಗೊತ್ತಾ, ಮನೆಯಲ್ಲಿ ಚಿಕ್ಕ ಮಕ್ಕಳಿಂದನೂ ಅವರಿಗೆ ರೂಢಿ ಮಾಡಬೇಕು. ಏನೇ ಆದರೂ ಕೊಟ್ಟರು ತಿನ್ನೋ ಥರ, ಆವಾಗ ಚೆನ್ನಾಗಿ ತಿಂತಾರೆ. ನೋಡಿ, ಸ್ಕೂಲಿಂದ ಕರ್ಕೊಂಬಂದೆ, ಊಟ ಎಲ್ಲ ಹತ್ತುತ್ತಾ ಇದ್ದಾನೆ, ಮೆಟ್ಲನ್ನೆಲ್ಲನ ಟ್ರೈ ಮಾಡ್ತಿದ್ದ, ಬಟ್ ಆಗಲಿಲ್ಲ. ನಾನು ಆಮೇಲೆ ಬಂದು ಸಂಜೆ ಆಯಿತು, ಪೂಜೆ ಮಾಡಬೇಕಿತ್ತು. ಇವತ್ತು ಶ್ರಾವಣ ಸೋಮವಾರ ಅಲ್ವಾ, ಮೊದಲನೇ ಶ್ರಾವಣ ಸೋಮವಾರ, ಹಾಗಾಗಿ ಪೂಜೆ ಮಾಡಬೇಕಿತ್ತು. ಎಲ್ಲ ಬೆಳಿಗ್ಗೆನೇ ರೆಡಿ ಮಾಡಿದ್ದೆ, ಬಟ್ ಬಂದು ಎಲ್ಲ ಇದು ದೇವ್ರ ಮನೆ ಎಲ್ಲ ತೊಳ್ಕೊಂಡು ದೇವ್ರನ್ನೆಲ್ಲ ಇದನ್ನು ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇರೋದು. ಇದು ನಮ್ಮ ಮನೆ ದೇವರು ಕೂಡ ಹೌದು. ಇವತ್ತು ಸೋಮವಾರ ಅಲ್ವಾ, ಹಾಗಾಗಿ ನಾನು ಮಾಡಿದ್ದಾಯಿತು ಅಂತ ನನ್ನ ಮಗ ನಾನು ಮಾಡ್ತೀನಿ ಅಂತ ಮಾಡ್ದ. ಅದಾದಮೇಲೆ ಗೋಬಿ ಮಂಚೂರಿ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ಗೂ ಹೇಳಿದೆ ಮಾಡೋಣ ಅಂತ, ಹಾಗಾಗಿ ಅವ್ರಿಗೂ ಇಷ್ಟ ಗೋಬಿ ಅಂತ ಅಂದರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡಿ, ಚಿಕ್ಕದಾಗಿ ಹಚ್ಕೋಬೇಕು ಗೋಬಿದು. ಅದು ಕ್ಯಾಬೇಜ್ ಬರುತ್ತಲ್ಲ, ಎಲೆಕೋಸು, ಅದನ್ನು ತುಂಬ ಚಿಕ್ಕದಾಗಿ ಹಚ್ಕೋಬೇಕು. ಹಚ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದ್ರೂ ಅದು ಚಾಪರ್ ಥರ ಬರುತ್ತಲ್ಲ, ಆ ಥರದ್ದಿದ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮಿಕ್ಸಿ ಇದೆಯಲ್ಲ, ಮಿಕ್ಸಿನಲ್ಲಿ ವಿಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಜಸ್ಟ್ ಹಿಂಗೆ ಲೆಫ್ಟ್ ಸೈಡಿಗೆ ತಿರುಗಿಸಿದ್ರೆ ಅದು ಸ್ವಲ್ಪ ಚಾಪ್ ಥರ ಮಾಡಿ ಕಳಿಸತ್ತೆ ಮಿಕ್ಸಿ. ಆಯಿತಾ, ಅದಕ್ಕೆ ಒಂದು 3-4 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಕಾರ್ನ್ಫ್ಲೋರು ಜಾಸ್ತಿ ಹಾಕ್ಕೊಂಡಷ್ಟು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ಐಡಿಯಾ ಇರಲಿಲ್ಲ. ಅದು ಕಾರ್ನ್ಫ್ಲೋರ್ ಏನಾಗುತ್ತೆ ಅಂತ ಅಂದರೆ, ಜಾಸ್ತಿ ಏನಾದರೂ ಹೆಂಚಂತೀನಿ ಬಾಣಲಿ ಕಾಯ್ದಿಲ್ಲ ಅಂತ ಅಂದರೆ ಅದು ಹಂಗೆ ಇಟ್ಕೊಂಡ್ಬಿಡುತ್ತೆ. ಆಯಿತಾ, ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. 1 ಸ್ಪೂನಷ್ಟು ಇದು ಖಾರದ ಪುಡಿ ಹಾಕ್ಕೋಬೇಕು. ನನಗೆ 1 ಸ್ಪೂನ್ ಸಾಕಾಗಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಅರ್ಧ ಸ್ಪೂನ್ ನೋಡ್ಕೊಂಡು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಮೈದಾ ಹಿಟ್ಟು ಹಾಕ್ಕೋಬೇಕು. 1 ಸ್ಪೂನ್ ಆದರೂ ಆಯಿತು, 1.5 ಸ್ಪೂನ್ ಆದರೂ ಆಯಿತು. ಬಟ್ ಮೈದಾ ಹಾಕ್ಕೊಂಡ್ರೆ ಮೆತ್ತಗಾಗತ್ತೆ ಅಂತ ಹೇಳಿದ್ರು. ನಾನು ವಿಡಿಯೋ ನೋಡಿಕೊಂಡೇ ಮಾಡಿದ್ದು, ಬಟ್ ಫಸ್ಟ್ ಟೈಮ್ ಅಲ್ವಾ, ನಾನು ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಸ್ಪೂನಲ್ಲೇ ಕಲಸೋಣ ನೋಡಿ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋದೆ, ಬಟ್ ಸ್ಪೂನಲ್ಲಿ ಆಗಲ್ಲ ಅದನ್ನು ಕಲಸೋದಕ್ಕೆ. ನೀಟಾಗಿ ಎಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಹಿಚ್ಕಿ ಮಾಡಬೇಕಾಗುತ್ತೆ. ಹಾಗಾಗಿ ಕೈಯಲ್ಲೇನೆ ಚೆನ್ನಾಗಿ ಇದನ್ನ ಹಿಂಡ್ಬಿಟ್ಟು ಮಾಡಿದೆ. ಅದು ನಾನು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ, ಅದು ಚೆನ್ನಾಗಿ ಅಂಟ್ಕೊಳ್ಳೋ ಥರ ಆಗುತ್ತೆ, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ನೀವು ಸ್ವಲ್ಪ ರೌಂಡು ಸ್ಟಾರ್ಟಿಂಗೇ ಗೊತ್ತಾಗಲ್ಲ, ತುಂಬ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಹಾಕಿ. ನಾನು ಫಸ್ಟ್ ರೌಂಡಲ್ಲೇನೆ ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಆಗಲೇ ಹಾಕ್ಬಿಟ್ಟಿದ್ದೆ, ಅದೆಲ್ಲ ಒಡ್ಕೊಂಡಂಗಾಗಿತ್ತು. ಇನ್ನೊಂದು, ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ ಬೇಗ. ಅದು ಬಾಲ್ಸ್ ಎಲ್ಲ ಹಾಕ್ತಿರಲ್ಲ ಗೋಬಿದು, ಬೇಗ ಮುಟ್ಟೋದಕ್ಕೆ ಹೋಗಬೇಡಿ, ತಿರುಗಿಸೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ನೀಟಾಗೆ ತಿರುಗಿಸ್ಕೊಂಡ್ರೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಮಧ್ಯದಲ್ಲಿರೋದೆಲ್ಲನೂ ಓಪನ್ ಆಗಿಬಿಟ್ಟು ಛಿದ್ರ ಥರ ಆಗಿ ತುಂಬ ಹರ್ವ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು, ಅದು ರೌಂಡ್ ಬಾಲ್ ಥರನೇ ಇರಲ್ಲ, ಫುಲ್ ಪ್ಲೇನಾಗಿ ಎಲ್ಲ ಕಿತ್ಕೊಂಡೇ ಹೋಗ್ಬಿಡುತ್ತೆ. ನಾನು ಆ ತಪ್ಪು ಮಾಡಿದೆ, ಅದಕ್ಕೆ ನಿಮಗೆ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಇದು ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಕಾದಿತ್ತು ಅಂತ ಹೇಳ್ಬಿಟ್ಟು ಆವಾಗ ಹಾಕಿದ್ದು ಇದು. ಇದೆಲ್ಲ ಚೆನ್ನಾಗಿ ಎಣ್ಣೆ ಕಾದಿರೋದಕ್ಕೆ ಹಾಕಿರೋದಕ್ಕೆ. ಅದಾದಮೇಲೆ ಸ್ವಲ್ಪ ಕಚ್ಕೊಂಡಿದ್ರೂ ನೀಟಾಗೆ ತಗೊಂಡ್ಮೇಲೆ ಎಲ್ಲೋ 1-2 ಆ ಥರ ಆಯಿತು.
ಬಟ್ ಫಸ್ಟ್ ಟೈಮ್ ಅಲ್ವಾ, ಪರವಾಗಿಲ್ಲ, ಟ್ರೈ ಮಾಡ್ದಿಲ್ಲೋದಕ್ಕಿಂತ ಏನಿಂದಲ್ಲ ಅಂತ ಹೇಳಿ ಮಾಡಿದೆ. ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೋಡಿ ಎಲ್ಲರೂ ಲೈಕ್ ಮನೆಯಲ್ಲಿ ಸ್ನ್ಯಾಕ್ಸ್ ಅಂತ ಹುಡುಗರು ಅಂತ ಇದ್ಮೇಲೆ, ಮಕ್ಕಳು ಅಂತ ಇದ್ಮೇಲೆ ಮಾಡಲೇಬೇಕಾಗತ್ತೆ. ಎಲ್ಲೆಲ್ಲೋ ಹೊರಗಡೆಯಿಂದ ತೊಗೊಂಬಂದು ತಿನ್ನೋದಕ್ಕಿಂತ ನಿಮ್ಮ ಮನೆಯಿಂದ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ. ಇದನ್ನೆಲ್ಲ ಹೋಟೆಲಲ್ಲಿ ಲೈಕ್ ಅಲ್ಲಿ ಇಲ್ಲಿ ತಿನ್ನಬೇಕಾದ್ರೆ ಅದು ತುಂಬ ಏನೇನೋ ಸಾಸು, ಏನೇನೋ ಏಜೆಂಟ್ಸ್ ಎಲ್ಲ ಹಾಕ್ತಾರೆ. ಬಟ್ ಮನೆಯಲ್ಲಿ ಮಾಡಿಕೊಡೋದ್ರಿಂದ ನಮಗೂ ಒಂದು ಕಣ್ಣಿಂದ ಮಾಡಿರ್ತೀವಿ, ನಮ್ಮ ಕೈಯಾರೆ ಮಾಡಿರೋದು ಅಂದರೆ ಸೇಫ್ ಅನ್ನೋದು ನಮಗೊಂದು ಆಪ್ಷನ್ ಇರುತ್ತೆ. ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಒಂದು ಬಾಣಲಿನಲ್ಲಿ ಇದನ್ನು ಚೆನ್ನಾಗಿ ಒಗ್ಗರಣೆಗೆ ಹಾಕ್ಕೊಂಡು, ಲೈಕ್ ಅದು ಸಾಸ್ ಎಲ್ಲ ಹಾಕಬೇಕಾಗತ್ತಲ್ಲ, ಅದಕ್ಕೆ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಆಡಿಸ್ಕೋಬೇಕಾಗತ್ತೆ. ಫುಲ್ ಅಲ್ದಿದ್ರೂ ಒಂದು ಅರ್ಧನಾದ್ರೂ ಅದು ಏನದು ಬೇಯೋ ತನಕ ಆಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ, ಮತ್ತು ಒಂದು 3-4 ಮೆಣ್ಸಿಕಾಯಿ, ಹಸಿ ಮೆಣ್ಸಿಕಾಯಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. ಓಲ್ಡ್ ಥರ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಇವನ್ನ ಒಂದು ಸ್ವಲ್ಪ ಎತ್ತಿಟ್ಕೊಂಡಿರಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಲಾಸ್ಟಿಗೆ ಆ್ಯಡ್ ಮಾಡೋದಕ್ಕೆ ಬೇಕಾಗತ್ತೆ. ಅದಾದಮೇಲೆ ಇದಾದಮೇಲೆ ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಸ್ಲರ್ರಿ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇನಿಲ್ಲ, ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಸ್ಟಿಕ್ಕಿ ಥರ ಚೆನ್ನಾಗಿರುತ್ತೆ, ಅಂಟ್ಕೊಂಡು ಅದು ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನದೊಂದು ಚಿಕ್ಕ ಸ್ಪೂನ್ ಇದು ಆ್ಯಕ್ಚುಲಿ ನನ್ನ ಮಗಂಗೆ ಕೊಟ್ಕೊಳ್ಸೋದು. ಅದರಲ್ಲಿ 1 ಸ್ಪೂನಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಇದು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಒಂದು ಅರ್ಧಂಬರ್ಧನಾದರೂ ಬೆಂದಿರಬೇಕಾಗತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ಲರ್ರಿ, ಅದು ಕಾರ್ನ್ಫ್ಲೋರಿಂದ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಟ್ ನಾನು ಅದನ್ನ ಇನ್ನೂ ಟ್ರೈ ಮಾಡಿಲ್ಲ ಅಂತ ಹೇಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ನಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಅದು ಬೇಗ ಹೋಗ್ಬಿಡತ್ತೆ. ಕೆಚಪ್ ಇರುತ್ತಲ್ಲ ಸಾಸ್, ಅದು ಇನ್ನು ಸೋಯಾ ಸಾಸ್ ಅದೆಲ್ಲ ಹಾಕ್ತಾರೆ, ಅದೇನು ಬೇಕಾಗಲ್ಲ ಅನಿಸುತ್ತೆ. ನಾನು ಈ ಟೇಸ್ಟ್ ನೋಡಿದ್ಮೇಲೆ ಅದೆಲ್ಲ ಅವಶ್ಯಕತೆನೇ ಇಲ್ಲ ಅಂತ ಅನ್ನಿಸ್ತು. ನೋಡಿ ಇದು ಕಾರ್ನ್ಫ್ಲೋರಿಂದು ಇದನ್ನು ಸ್ಲರ್ರಿ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿರೋದು. ನಿಮಗೆ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಕೆಚಪ್ ಹಾಕ್ಕೊಳ್ಳಿ. ಅದನ್ನು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಬಟ್ ನನಗೆ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕೋ ಹಾಗಿದ್ರೆ ಖಾರದ ಪುಡಿ ಹಾಕ್ಕೋಬೋದು. ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನನಗೆ ಕಮ್ಮಿ ಬಂದಿತ್ತು ಇದು ಸಾಸ್ ಅಂತ ಹೇಳ್ಬಿಟ್ಟು ಮತ್ತೆ ಹಾಕ್ಕೊತಾ ಇದ್ದೀನಿ. ನಾನು ನೋಡ್ಕೊಂಡು ಹಾಕ್ತೆ, ಬಿಕಾಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೇಮ್ ಎಲ್ಲ ಅಲ್ಲಿ ರೋಡ್ ಸೈಡಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಇತ್ತು. ಬಟ್ ಏನಂದರೆ ಬೇಗ ಸರ್ವ್ ಮಾಡಿದ ತಕ್ಷಣ ತಿನ್ಬಿಡಿ. ಅದು ಲೈಕ್ ಇದು ಮಾಡಿರ್ತೀವಲ್ವ ಬಾಲ್ಸ್ ಥರ ಗೋಬಿದು, ಅದೆಲ್ಲ ಸ್ವಲ್ಪ ಮೆತ್ತಗಾಗೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಇದಾದಮೇಲೆ ಅದು ಬಾಲ್ಸ್ ಎಲ್ಲನ ಹಾಕ್ಬಿಟ್ಟು ಗೋಬಿ ಮಾಡ್ಕೊಂಡಿರೋದನ್ನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತೊಗೊಂಬಿಟ್ಟು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಾಗಿದೆಯಾ ಅಂತ. ಇನ್ನೂ ಬೇಕು ಅಂತ ಅಂದರೆ ಸ್ವಲ್ಪ ಕೆಚಪ್ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಇದು ತುಂಬ ಚೆನ್ನಾಗಾಗಿತ್ತು. ನನಗೆ ಫಸ್ಟ್ ಟೈಮ್ ಆದರೂ ಟ್ರೈ ಮಾಡಿರೋದು, ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ಏನು ಕಷ್ಟ ಏನಿಲ್ಲ, ಬರೀ ಕ್ಯಾಬೇಜು, ಕಾರ್ನ್ಫ್ಲೋರು, ಇನ್ನು ಮಿಕ್ಕಿದ್ದು ಮೆಣಸಿನ ಪುಡಿ, ಉಪ್ಪು, ಖಾರದ ಪುಡಿ ಅಷ್ಟೇ ಬೇಕಾಗಿರೋದು. ಸ್ವಲ್ಪ ಮೈದಾ ಹಿಟ್ಟು ಬೇಕಷ್ಟೇ. ಇಷ್ಟರಲ್ಲೇನೆ ಎಲ್ಲ ಮಾಡ್ಬೋದು. ಎಲ್ಲ ಮನೆಯಲ್ಲಿರೋ ಐಟಮ್ಸ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡೋದಿದು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಟೇಸ್ಟು ನಮ್ಮ ಮನೆಯಲ್ಲಿ ಮಾಡಿದ್ರೂ ಸಿಗತ್ತಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಂಗ್ ಮಾಡಿಬಿಟ್ಟು ಹಾಕಿದ್ದೀನಿ. ವಿಡಿಯೋ ಮಾಡಿದ್ಮೇಲೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗೋಣ.